ತೋಟದಾಗಿದ್ರೆ ಮತ್ತೆ ಬರೋಕ್ಕಿಲ್ಲ, ಕಾಣಂಗಿಲ್ಲ ನೋಡೋದು. ಸ್ವಲ್ಪ ಆರ್ತ ಒಂದೊಂದು ಹಾವು, ದೂರ ಇರು, ದೂರ ಇರು, ಆರ್ತ ಒಂದೊಂದು ಹಾವು ಕಟ್ಕಟ್ಟಾವದು. ಹಿಂಗೆ ಕಾಲು ಹಂಗಂಗೆ ಸ್ಟೆಪ್ ಸ್ಟೆಪ್ ಇದಾಗುತ್ತೆ. ಬೇರೆ ಫ್ರೈ ಮಾಡ್ಕೊಂಡು ತಗೊಂಡೋಗು ಚಂದ್ರು. ಹಾವು ಕಣಮ್ಮ, ದೂರ ಹೋಗ, ಸಾಯಂಗಿಲ್ಲ ಅದಿನ್ನು. ಕಟ್ ಹಾವು ಕಣೋ. ಕಂದ ನಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ಡೈಲಿ ಲಾಗ್ ಇರುತ್ತೆ. ಡೈಲಿ ಲಾಗ್ ಅಂದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ಗಣಪತಿಗೆ ಪ್ರಸಾದ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಿಂದಲೇ ಮಾಡಿಸೋಣ ಅಂತ, ನಮ್ಮ ಮನೆಯಿಂದ ಮಾಡಿಸೋದು ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಮಾಡಿಸ್ಬೇಕು, ಇವತ್ತು ಪೂಜೆ ಮಾಡಿಸ್ಬೇಕು. ಹಾಗೆ ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೆ. ಸೂಪರಾಗಿ ಬಂದಿದೆ. ಸೂಪರ್ ಅಂದರೆ ಸೂಪರಾಗಿದೆ ನೋಡಿ. ನಾನು ರೆಸಿಪಿ ಏನು ಯಾವುದನ್ನು ಹಾಕಿಲ್ಲ, ಯಾಕಂದರೆ ಮೊದಲೇ ಒಂದು ಸತಿ ಹಾಕಿದ್ದೆ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ, ತೋರಿಸೋಣ ಅಂದ್ಕೊಂಡೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಪಾಲಕ್ ಪನ್ನೀರು ರೆಸಿಪಿ ಯಾವುದು ನಾನು ಹಾಕಿಲ್ಲ. ಮುಂಚೆನೇ ಒಂದು ಸತಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಇದೆ ನನ್ನ ಪಾಲಕ್ ಪನ್ನೀರಿಂದು ವಿಡಿಯೋಸು. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ಹಾಕೋಣ ಅಂದ್ಕೊಂಡೆ. ನನಗೆ ಕೆಲಸ ಬೆಳಗ್ಗೆನೇ ಆಗೋದೇ ಇಲ್ಲ. ಅದರಲ್ಲೂ ಮೊಬೈಲ್ ಸ್ವಲ್ಪ ಚೆನ್ನಾಗಿಲ್ಲ ನಂದು, ಹಾಗಾಗಿ ನಾನು ವಿಡಿಯೋಸ್ ಹಾಕಿಲ್ಲ. ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೂಪರಾಗಿ ಪಾಲಕ್ ಪನ್ನೀರ್ ಬಂದಿದೆ ನೋಡಿ. ನನ್ನ ಮನೆಯಲ್ಲೇ ಯಾವಾಗೂ ಪನ್ನೀರ್ ಮಾಡ್ಕೊಳೋದ್ರಿಂದ ನೆನ್ನೆ ಪನ್ನೀರ್ ಮಾಡಿದೆ, ಇವತ್ತು ಗ್ರೇವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಅದನ್ನು ವಾರಗಟ್ಟಲೆ ಇಟ್ಟರೆ ಚೆನ್ನಾಗಿರಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಒಂದು 2-3 ದಿನದಲ್ಲೇ ಮಾಡಿಬಿಡ್ತೀನಿ. ಇವತ್ತು ನೆನ್ನೆ ಮಾಡಿದ್ದು ಪನ್ನೀರು, ಹಾಗಾಗಿ ಇವತ್ತು ನಾನು ಇದನ್ನು ಗ್ರೇವಿ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಒಂಚೂರು ನೋಡಿದ್ನಲ್ಲ ಉಪ್ಪು ಖಾರ, ಅವಾಗೇ ಗೊತ್ತಾಯಿತು. ಗಣಪತಿಗೆ ಪ್ರಸಾದ ಮಾಡಿಸ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ, ಅಲ್ಲಿ ಇಟ್ಟಿರೋದ್ರಿಂದ ಇವತ್ತು ನಮ್ಮ ಮನೆಯಿಂದ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಸಾದ ಮಾಡ್ತಾಯಿದ್ದೀನಿ. ಕಾಯಿ ಕಡುಬು ಮಾಡ್ತಾಯಿದ್ದೀನಿ ಗಣೇಶನಿಗೆ. ನಾನು ಇದೇ ಫಸ್ಟ್ ಕಡುಬು ಮಾಡ್ತಾ ಇರೋದು. ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ನೀಟಾಗೇನು ಬರ್ತಾ ಇದ್ದಾವೆ ಅಂತ ನಾನು ಹೇಳಲ್ಲ, ಒಟ್ಟು ಕಡುಬು ಮಾಡ್ತಾಯಿದ್ದೀನಿ, ಬರ್ತಾ ಇದ್ದಾವೆ. ಕಡುಬನ್ನು ತೋರಿಸು ಇರ್ತಾವೆ ಮತ್ತೆ ಹೋಳಿಗೆ ಥರ ಇರ್ತವೆ. ಅದೇ ಥರನೇ ಮಾಡ್ತಾ ಇದ್ದಾರೆ. ಇದು ನೋಡಿ, ಕಣಕ ಮಾಡಿದ್ದೀನಿ. ಕಾಯಿ, ಬೆಲ್ಲ, ಏಲಕ್ಕಿ ಪುಡಿ ಅಷ್ಟೇ. ಇದಕ್ಕೆ ಇನ್ನೇನು ಹಾಕ್ತೀನಿ ನಾನು. ಇದಿಷ್ಟು ನಾನು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಕುದಿಸ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಕಾಯಿ ತುರಿದು ಏಲಕ್ಕಿ ಪುಡಿ ಹಾಕಿ ಅಷ್ಟೇ, ಇನ್ನೇನು ಇಲ್ಲ. ಲಡ್ಡು ಮಾಡಿದ್ದೆ ಅಂತ ಹೋಗ್ಲಮ್ಮ. ಹೋದ ವರ್ಷ ಲಡ್ಡು ಮಾಡಿದ್ದೆ. ಹೋದ ವರ್ಷ ನಾನು ಲಡ್ಡು ಮಾಡಿದ್ದೆ, ಮೋದಕ ಮಾಡಿದ್ದೆ. ಈ ಸತಿ ಕಡುಬು ಮಾಡೋಣ, ಯಾವಾಗೂ ಮಾಡಿಲ್ಲ. ಈ ಸತಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಬರ್ತಿದ್ದಾವೆ ಅಂತಲೂ ಹೇಳಲ್ಲ, ಅದನ್ನು ತಕ್ಕ ಮಟ್ಟಿಗೆ ಬರ್ತಾ ಇದ್ದಾವೆ. ಏನೋ ಗಣೇಶ ಅದನ್ನು ಯಾಕೆ ಕಟ್ ಮಾಡ್ತಿದ್ಯಾ? ಅದನ್ನಮ್ಮ ಸೈಡೆಲ್ಲ ಸ್ವಲ್ಪ ದಪ್ಪಕ್ಕಿತ್ತಲ್ಲ, ಹಾಗಾಗಿ ಸೈಡ್ ತೆಗಿತಾ ಇದ್ದೀನಿ ನೋಡಿ. ಈ ಥರ ಕಡುಬನ್ನ ಮಾಡ್ತಾ ಇದ್ದೀನಿ. ಇದೇ ಥರ ಮಾಡೋದಾ ಹೇಳಿ, ನೀವು ಕಮೆಂಟಲ್ಲಿ ತಿಳಿಸಿ. ಈ ಥರನೇ ಮಾಡೋದಾ, ಇನ್ನು ಚೇಂಜಸ್ ಏನಾದ್ರು ಮಾಡಬೇಕಿತ್ತ? ನನಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಇದೇ ಫಸ್ಟು. ತುಪ್ಪ ಹಾಕ್ಬಿಟ್ಟು ತೊಟ್ತಾ ಇದ್ದೀನಿ ಅಷ್ಟೇ. ಏನು ಲಟ್ಟಿಸ್ಬೇಕೋ ಏನು ಅಂತ ಗೊತ್ತಿಲ್ಲ ನನಗೆ. ಒಂದೇ ನನ್ನ ಒಂದು ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಯಾರನ್ನೂ ಕೇಳಿಲ್ಲ, ಯೂಟ್ಯೂಬಲ್ಲೂ ನೋಡ್ಕೊಂಡಿಲ್ಲ. ಸ್ವಂತಕ್ಕೆ ಮಾಡೋಣ, ಒಟ್ಟು ಅಕ್ಕಿ ಹಿಟ್ಟಲ್ಲಿ ಮಾಡೋದು ಅಂತ ಗೊತ್ತಿತ್ತು, ಮಾಡ್ತಾಯಿದ್ದೀನಿ. ನಮ್ಮಮ್ಮ ಸಮೋಸ ಎಲ್ಲ ಮಾಡ್ತಾರೆ, ನಿಮಗೆ ಗೊತ್ತಾ? ಒಟ್ಟು ಏನಾದರೂ ಮಾಡಬೇಕು ಡಿಫ್ರೆಂಟಾಗಿ ಅಂತೇಳಿ ನನ್ನ ಒಂದು ಮೈಂಡು ಒಂದೇ ಥರ ಮಾಡೋದು ಇಷ್ಟ ಆಗಲ್ಲ. ಏನೇ ಮಾಡಿದ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಆಸೆ ನನಗೆ, ಅಷ್ಟೇ, ಇನ್ನೇನಿಲ್ಲ. ಕಟ್ ಮಾಡಲ. ಕಡುಬು ಮಾಡಾಯಿತು. ಕಡುಬು ಒಂದು ಲೆವೆಲಿಗೆ ಬಂದಿದ್ದಾವೆ.
ಅದಾದಮೇಲೆ ಈಗ ಸ್ವಲ್ಪ ಪುಳಿಯೋಗರೆನೂ ಮಾಡಬೇಕು. ಅನ್ನ ಮಾಡಿ ಗೊಜ್ಜು ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತರಕಾರಿ ಉಪ್ಪಿಟ್ಟು, ಮಸಾಲೆ ಉಪ್ಪಿಟ್ಟು. ಇಲ್ಲಿ ತೋರಿಸಪ್ಪಚ್ಚಿ ನೋಡಿ ಸಾಂಬಾರ್ ಆಗ್ಬಿಟ್ಟೈತಿ. ಮಸಾಲೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕ್ಬಿಟ್ಟು. ಹಾಗೆ ಇನ್ನೂ ಸ್ವಲ್ಪ ಕೇಸರಿ ಬಾತ್ ಬೇರೆ ಮಾಡಬೇಕು, ಅದು ಮಾಡ್ತೀನಿ. ಇದಾದಮೇಲೆ ಅದು ಮಾಡಿಬಿಟ್ಟು 7:30 ಅಷ್ಟೊತ್ತಿಗೆ ಪೂಜೆಗೆ ಹೋಗಬೇಕು. ಆಗಲೇ 6:30 ಆಗಿದೆ. ಬೇಗ ಬೇಗ ಮಾಡ್ತಾಯಿದ್ದೀನಿ ನೋಡಿ. ಮೋದಕ ಕಡುಬು ನೋಡಿ, ಕಡುಬು ಈ ಥರ ಬಂದಿದ್ದಾವೆ. ಪರವಾಗಿಲ್ಲ, ಏನು ತೀರಾ ಏನು ಕೆಟ್ಟೋಗಿಲ್ಲ, ಚೆನ್ನಾಗಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಕೆಲಸ ಇದೆ ಫ್ರೆಂಡ್ಸ್ ತುಂಬ. ಮಸಾಲೆ ಉಪ್ಪಿಟ್ಟು ಕೂಡ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಎಲ್ಲರೂ ನಿಜವಾಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿರೋ ಅಂಥದ್ದು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಆಗಿಬಿಡ್ತು. ತಲೆ ಸ್ನಾನ ಮಾಡಿದ್ರಿಂದ ಹಸಿ ಇತ್ತು. ಮತ್ತು ನಾವು ಪ್ರಸಾದ ಎಲ್ಲ ಮಾಡಿಕೊಂಡು 8 ಗಂಟೆನೇ ಆಗೋಗ್ಬಿಡ್ತು. ಬೇಗನೆ ಬಂದ್ವಿ ದೇವಸ್ಥಾನಕ್ಕೆ. ಲೇಟಾಗಿದ್ದರಿಂದ ಬೇಗ ಬೇಗ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ನೋಡಿ ಈ ಥರ ಗಣೇಶ, ನಾನಂತರೂ ದೇವಸ್ಥಾನದಲ್ಲಿ ಗಣೇಶನ ಇಟ್ಟು ದಿನದಿಂದನೂ ನಾನು ಬಂದು ನೋಡಿರಲಿಲ್ಲ. ನಂಗೆ ಬರೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತೇ ದೇವಸ್ಥಾನಕ್ಕೆ ಫಸ್ಟ್ ಬಂದಿದ್ದು. ಗಣಪತಿ ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ ಗಣಪತಿ. ತಲೆ ಮೇಲೆ ಈಶ್ವರ ಇದ್ದಾರೆ, ಅಕ್ಕಪಕ್ಕ ನಾಗಕನ್ನಿಕೆಯರಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಗಣೇಶ ಕಾಣ್ತಾಯಿದ್ರು. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ನನಗಂತೂ. ದೇವಸ್ಥಾನದಲ್ಲಿ ಮಕ್ಕಳದೇ ಸಖತ್ತು ಗಲಾಟೆ. ಹಂಗಾಗಿ ನಾನು ವಾಯ್ಸ್ ಹಾಕಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಷ್ಟು ಗಲಾಟೆ ಮಾಡ್ತಿದ್ರು ಅಂದರೆ ಗಂಟೆ ಬಾರಿಸೋದು ಸಮೇತ ಕೇಳಿಸ್ತಾ ಇರಲಿಲ್ಲ. ಅಷ್ಟೊಂದು ಕೂಗಾಡ್ತಾ ಇದ್ರು ಮಕ್ಕಳು. ಪುಟಾಣಿ ಗಣೇಶನ ನೋಡಿ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಗಣೇಶ. ಪುಟಾಣಿ ಗಣೇಶ ನೋಡೋಕ್ಕೆ ಒಂಥರ ಏನೋ ಖುಷಿ ಅನ್ನಿಸ್ತಾ ಇತ್ತು. ನಿಜವೂ ತುಂಬ ಖುಷಿಯಾದ ಕ್ಷಣ ಅಂತಲೇ ಹೇಳ್ಬೋದು. ಪ್ರಸಾದ ಎಲ್ಲ ಮಾಡ್ಕೊಂಬಂದಿದ್ದು ಎಡೆಗೆ ಇಡ್ತಾ ಇದ್ದಾರೆ ಪೂಜೆ ಮಾಡಿ. ಏನೋ ಒಂಥರ ಖುಷಿ, ಸಮಾಧಾನ. ದೇವಸ್ಥಾನಕ್ಕೆ ಬಂದರೆ ಒಂಥರ ಸಮಾಧಾನ ಅಲ್ವಾ ಸ್ನೇಹಿತರೆ. ಹಂಗಾಗಿ ನೋಡಿ ಎಷ್ಟೊಂದು ಖುಷಿ ಆಗ್ತಾಯಿತ್ತು ಅಂದರೆ ಹೇಳೋಕ್ಕೆ ಅದು ಪಾರವೇ ಇಲ್ಲ ಬಿಡಿ. ನಮ್ಮ ಅಕ್ಕವರೆಲ್ಲ ಎಲ್ಲೋದ್ರು ಮೊಬೈಲ್ ಇಟ್ಕೊಂಡ್ಬಿಡ್ತಾಳೆ ಅಂತ ತಮಾಷೆ ಮಾಡ್ತಾಯಿದ್ರು. ನನ್ನ ಮೊಬೈಲು ಕೂಡ ಸ್ವಲ್ಪ ಸರಿ ಇಲ್ಲ, ಹಾಳಾಗಿದೆ ಫ್ರಂಟ್ ಕ್ಯಾಮ್ರಾ. ಹಂಗಾಗಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡೋದು ಕಡಿಮೆ ವೀಡಿಯೋಸು. ಯಾಕಂದರೆ ಇದು ಚೆನ್ನಾಗಿ ಬರೋಲ್ಲ, ಎಲ್ಲ ಬ್ಲರ್ರಾಗಿ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಂಗಾಗಿ ವೀಡಿಯೋಸು ನಾನು ಜಾಸ್ತಿ ನನ್ನನ್ನು ನಾನು ತೋರಿಸಲ್ಲ ಎಲ್ಲೂ, ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿಲ್ಲದೆ ಇರೋ ಕಾರಣ. ಹಂಗಾಗಿ ಮಕ್ಕಳದೇ ಗಲಾಟೆ. ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಬರ್ತಾಯಿದ್ರು. ಇನ್ನೂ ಸುಮಾರು ಜನ ಬರಬೇಕಿತ್ತು. ನಾವು ಕಾಯ್ತಾ ಇದ್ವಿ. ಎಲ್ಲ ಅವ್ರವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಬರಬೇಕಲ್ಲ ಸ್ನೇಹಿತರೆ. ರಾತ್ರಿ ಊಟ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿಟ್ಟು ಬರೋದು ಸ್ವಲ್ಪ ತಡವಾಗುತ್ತೆ ಎಲ್ಲರಿಗೂ. ಹಾಗೆ ನಾವು ಮಾಡಿದಂಥ ಉಪ್ಪಿಟ್ಟು, ಕೇಸರಿ ಬಾತು ನೋಡಿ ಎಲ್ಲ ತಿಂತಾಯಿದ್ದಾರೆ. ನಾವು ಮಾಡಿದ್ದಕ್ಕೂ ಸಾರ್ಥಕತೆ ಅಲ್ವಾ. ಎಲ್ಲರೂ ಬಂದು ತಿಂದರೆ ಅದೊಂದು ಖುಷಿಯ ಸಂದರ್ಭ ಅಂತಲೇ ಹೇಳ್ಬೋದು. ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಕೂತಿದ್ದು ಬಂದ್ವಿ. ಯಾರೇನೋ ನನ್ನ ವೀಡಿಯೋಸ್ ನೋಡಿಲ್ಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡಿ. ಎಲ್ಲರಿಗೂ ಧನ್ಯವಾದಗಳು.